ಸ್ಟಾರ್ಟ್ಅಪ್ ಈ ಏಜ್ ಒಳಗಡೆ ಸ್ಟಾರ್ಟ್ಅಪ್ ಮಾಡ್ಬೋದು. ನಾಗರ್ಬಾವಿದಿಂದ ವೈಟ್ ಫೀಲ್ಡಿಂಗ್ ನಾ ಹೊಂಟೇ ಬಿಟ್ಟೆ. ಸ್ಕೂಟಿ, ಬಸ್, ಆಟೋ, ಮೆಟ್ರೋ ಅಂತ ಎಲ್ಲಾನು ಜರ್ನಿ ಮುಗಿಸ್ಕೊಂಡು 2 to 3 hours ಆದ್ಮೇಲೆ ನಾನು ರೀಚ್ ಆಗಕತ್ತಿದ್ದೆ ನೋಡ್ರಿ. ಝೊಮ್ಯಾಟೋದವ್ನು ಹೆಂಗ್ ಹೇಳ್ತಾನೆ, ವೈಟ್ ಫೀಲ್ಡ್ ಅಂದ್ರೆ ಏನೆಲ್ಲ ಅನ್ಕೊಂಡ್ಬಿಟ್ಟಿದೆ, ಬಟ್ ಇಲ್ಲಿ ಧೂಳು ಭಾಳ ಐತಿ. ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಓಪನ್ ಮಾಡ್ಲಿಕ್ಕತ್ತಾಳ ತನ್ನ ಸ್ಟಾರ್ಟ್ಅಪ್. ನಾವೆಲ್ಲ ಮಸ್ತಾಗಿ ಸೆಟಪ್ ಮಾಡ್ಲಿಕತ್ತೀವಿ. ಬಿಜಾಪುರಿಂದ ಹೆಸರ ಮಸ್ತಾಗಿ ತರ್ಬೇಕಂತ ಬೆಂಗಳೂರಿನ ಕೆಫೆ ಓಪನ್ ಮಾಡ್ಲಿಕ್ಕತ್ತಾಳ. ಚಾ ಪುಡಿಗಳು ತಗಿಲಿಕತ್ತೀವಿ ನಾವು. ಆಕಿಂದಲ್ಲ ನನ್ ಸ್ಟಾರ್ಟ್ಅಪ್ ಅನ್ಕೊಂಡೆ ಎಲ್ಲ ಮಸ್ತಾಗಿ ಅರೇಂಜ್ಮೆಂಟ್ಸ್ ಮಾಡ್ಲಿಕತ್ತೀನಿ ನಾನು ಫುಲ್ ಹುಮ್ಮಸ್ಲೆ. ಬಟ್ ಏನೇ ಅನ್ರಿ ಮಟೀರಿಯಲ್ಸ್ ಮಸ್ತ್ ಇದಾವ, ಮಸ್ತ್ ಇವರೇ ನೋಡಿ ಓನರ್. ಅವ್ರ ಸ್ಟ್ರೆಸ್ನಾಗ ಅವ್ರ ಅದಾರ, ನಮ್ ಕಲ್ಸ ಕಂಟಿನ್ಯೂ ಮಾಡೋಣ ಅಂತ ಮಾಡ್ಲಿಕತ್ತೀವಿ. ಮಟೀರಿಯಲ್ಸ್ ಬಂದೇ ಬರ್ಲಿಕತ್ತಾವ. ನಾವು ಇವೆಂಟ್ಸ್ ಪ್ಲಾನರ್ ಅಂತ ಹೇಳಿ ಡೆಕೋರೇಷನ್ ಮಾಡ್ಲಿಕತ್ತೀವಿ. ಒಂದ್ ಸಕ್ಸಸ್ ಇಂದ ಮಹಿಳೆ ಇರ್ತಾರ ಅಂತಾರಲ್ಲ, ಅದ್ ನಾವೇ. ಫೈನಲಿ ಗುಂಬಜ್ ಕಪ್ಪದ ಡೆಕೋರೇಷನ್ ಮುಗಿತ, ಪೂಜೆನೂ ಸ್ಟಾರ್ಟ್ ಆಯ್ತು. ನಾನು ಕಾವ್ಯ ಇಬ್ರು ಎಲ್ಲಿ ಸಿಕ್ಕಲ್ಲಿ ವಿಭೂತಿ ಹಚ್ತಿದೀವಿ, ಪೂಜೆ ಮಾಡ್ಲಿಕತ್ತೀವಿ. ಗಿರಾಕಿ ಚಾಲು ಅದು ನೋಡ್ರಿ. ಹೀನಾ ಎಷ್ಟ್ ಲಕ್ಕಿ ಫೆಲೋ ಅಲ್ಲ. ನಮ್ ಕಾವ್ಯ ಮಸ್ತಾಗೆ ಪೂಜೆ ಮಾಡಿಲ್ಲ, ನಾನ್ ಕುಂಕುಮ ಇಟ್ಟೆ ಗಿರಾಕಿ ಬರ್ಲಿಕತ್ತಾವ. ಸೊ ನಮ್ ಕಾವ್ಯ ಹಾಲ್ ಉಕ್ಸೆ ಬಿಟ್ಲು. ನನ್ ಲೈಫ್ ನಾಗೆ ಇಷ್ಟು ಟೇಸ್ಟಿ ಚಾ ಕುಡ್ದೇ ಇರ್ಲಿಲ್ಲ ನಾನು. ಬೆಲ್ಲದ ಚಾಯ್ ಬಿಜಾಪುರಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರಿ ಇವರೆಲ್ಲ. ಓ ಗಾಡ್, ಎಷ್ಟು ಟೇಸ್ಟಿ ಆಗಿತ್ತು. ನೀವು ಬಂದ್ರೆ ಇಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡ್ರಿ. ಓಪನಿಂಗ್ ಟೈಮಿಗೆ ಕಸ್ಟಮರ್ ಬರ್ಲಿಕತ್ತಾರ, ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡವ್ರು ಎಲ್ರು ಬರ್ಲಿಕತ್ತಾರ. ನೀವೇನಾದ್ರು ವೈಟ್ ಫೀಲ್ಡ್ ಕಡೆಯಿಂದ ಪಾಸ್ ಆಗ್ಲಿಕತ್ತೀರಿ ಅಂದ್ರೆ ಗುಂಬಜ್ ಕಪ್ಪಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡ್ಲೇಬೇಕು. ಇಲ್ಲಿ ಬೆಲ್ಲದ ಚಾಯ್ ಮತ್ ಮ್ಯಾಗಿ ಅಂತೂ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡ್ಬೇಕು. ಫೈನಲಿ ನಮ್ ಕೆಲ್ಸ ಅರ್ಧ ಮುಗಿತಂತ ನಾವ್ ಮಸ್ತಾಗಿ ಆಟ ಆಡಕತ್ವಿ ರಾತ್ರಿ 12:30 1 ಗಂಟೆಗೆ. ನಮಸ್ಕಾರಿ, ಮತ್ ಸಿಗೋಣಂತ.